ನಿನ್ನೆ ಒಂದು ದೆಹಲಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವೋ ಅಂತಕ್ಕಂಥ ಸ್ಥಳದಲ್ಲಿ ಒಬ್ಬ ಬಾಲಕಿಯನ್ನು ಅಲ್ಲಿನ ಶಾಸಕ ಕುಲದೀಪ್ ಸಿಂಗ್ ಸೆಂಗಾರ್ ಎಂತಕ್ಕಂಥವರು ಅಪಹರಿಸಿ ಅತ್ಯಾಚಾರ ಮಾಡಿ ಮತ್ತು ಸಾಕ್ಷಿದಾರರುಗಳಿಗೆ ಬೆದರಿಸಿ ಹೊಡೆದು ಅವರ ಕುಟುಂಬದವ್ರನ್ನ ಅವ್ರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಬೆದರಿಕೆ ಹಾಕಿ ಎಲ್ಲ ಆಗಿರ್ತಕ್ಕಂಥ ಪ್ರಕರಣದಲ್ಲಿ 2019ರಲ್ಲಿ ಈತನಿಗೆ ಒಂದು ಶಿಕ್ಷೆ ಆಗಿರುತ್ತೆ, ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಈ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ BJP ಪಕ್ಷದ ಮಾಜಿ ಶಾಸಕನನ್ನು ಈಗ ಅವನ ಮೇಲೆ ವಿಧಿಸಿರ್ತಕ್ಕಂಥ ಜೀವಾವಧಿ ಶಿಕ್ಷೆಗೆ ಷರತ್ತುಬದ್ಧ ಅಮಾನತನ್ನು ಕೊಟ್ಟು ಈಗ ಅವನು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾನೆ. ಅಂದರೆ ಇದು 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 ಏನು ಸೂಚಿಸ್ತದೆ ಅಂತಂದರೆ, ನ್ಯಾಯಾಲಯಗಳು ಪ್ರಬಲ ಜಾತಿಯವ್ರನ್ನ ಮತ್ತು ಪ್ರಬಲ ಪಕ್ಷದ ನ್ಯಾಯಾಲಯಗಳು ಪಕ್ಷಪಾತವಾಗಿ ಒಂದು ತೀರ್ಮಾನ ಕೊಡ್ತಕ್ಕಂಥ ರೀತಿ ನೀತಿಯನ್ನು ನಾವು ಖಂಡಿಸಬೇಕಾಗಿದೆ. ಯಾಕೆಂತಂದರೆ ಎಷ್ಟೋ ಪ್ರಕರಣಗಳಲ್ಲಿ ಟ್ರಯಲ್ ಇರ್ತಕ್ಕಂಥವ್ರಿಗೆ ಇನ್ನೂ ಜಾಮೀನಿನ ಮೇಲೆ ಬಿಡುಗಡೆ ಕೊಡ್ತಾ ಇಲ್ಲ. ಆದರೆ ಟ್ರಯಲ್ ಇರ್ತಕ್ಕಂಥವ್ರಿಗೂ ನೀವು ಜಾಮೀನನ್ನು ಕೊಟ್ಟಿಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರೂ ಸಹ ಆತನನ್ನು ಷರತ್ತುಬದ್ಧ ಜಾಮೀನು ಕೊಡ್ತಕ್ಕಂಥ ಇಂಥ ಪ್ರಕರಣಗಳು ನ್ಯಾಯಾಲಯದ ಮೇಲೆ ಪ್ರಬಲವಾದ ಪಕ್ಷಗಳು, ಪ್ರಬಲ ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷಗಳು ಪ್ರಭಾವ ಬೀರ್ತಾ ಇದ್ದೇವೆ ಅಂತಕ್ಕಂಥದ್ದು ನಮ್ಮ ಗುಮಾನಿ ಇದೆ. ಇಂಥ ಪ್ರಕರಣಗಳು ಭಾರತದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಗಬಾರ್ದು, ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಇವತ್ತು ಆಡಳಿತಾರೂಢ ಪಕ್ಷಗಳು ಮತ್ತು ಆಡಳಿತಾರೂಢ ಶಾಸಕರುಗಳು, ಮಾಜಿ ಶಾಸಕರುಗಳು ನ್ಯಾಯಾಲಯದ ಮೇಲೆ ಪ್ರಭಾವ ಬೀರಿ ತಮಗೆ ಇಚ್ಛೆ ಬಂದಂಥ ರೀತಿಯಲ್ಲಿ ಶಿಕ್ಷೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ನ್ಯಾಯಾಲಯಗಳು ಮಾಡಬಾರ್ದು. ಯಾಕಂದರೆ ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತ ನಾವು ಸಾರ್ವಜನಿಕರು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೋ ಆ ನಂಬಿಕೆಯನ್ನು ನ್ಯಾಯಾಲಯಗಳು ಉಳಿಸ್ಕೊಳ್ಬೇಕು. ಯಾಕೆಂತಂದರೆ ಇದು ದಲಿತ ಹೆಣ್ಣು ಮಗಳನ್ನು, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಆದಮೇಲೆ ಅದು ಪ್ರಕರಣ ಪ್ರೂವ್ ಆಗಿದೆ ಅಂತ ಅರ್ಥ. ಇದು ಭಾಳ ಅಪರೂಪದ ಪ್ರಕರಣ ಮತ್ತು ಒಂದು ಶಿಕ್ಷೆ ಆಗಿರ್ತಕ್ಕಂಥ ಪ್ರಕರಣ, ಗಂಭೀರವಾದ ಪ್ರಕರಣ ಮತ್ತು ಒಂದು ದಲಿತ ಹೆಣ್ಣು ಮಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ, ಕೊಲೆ. ಇದರಲ್ಲಿ ನೀವು ಷರತ್ತುಬದ್ಧ ಜಾಮೀನನ್ನು ಕೊಡ್ತೀರಿ ಅಂತಂದರೆ ಶಿಕ್ಷೆ ಪ್ರಮಾಣವನ್ನು ಅಮಾನತುಗೊಳಿಸಿ ಮತ್ತೆ ಮರು ವಿಚಾರಣೆಗೆ ಇದು ಮಾಡಿರ್ತಕ್ಕಂಥದ್ದು ಅಸಂವಿಧಾನಿಕ, ಕಾನೂನು ವಿರೋಧಿ ನಡವಳಿಕೆ ಮತ್ತು ದಲಿತರಿಗೆ ಯಾವ ರೀತಿ ನ್ಯಾಯ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಸೂಚನೆಯನ್ನು ಇಂದಿನ ನ್ಯಾಯಾಂಗ ವ್ಯವಸ್ಥೆ ಕೊಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಇದನ್ನು ಪ್ರಬಲವಾಗಿ ಖಂಡಿಸ್ತಾ ಇದ್ದೇವೆ. ಈಗಾಗಲೇ ನಾನು ಹೇಳ್ದಂಗೆ ಎಷ್ಟೋ ಅಮಾಯಕರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಈಗ ಉದಾಹರಣೆಗೆ ಉಮರ್ ಖಲೀದ್ ಇರ್ಬೋದು, ಅಥವಾ ಆನಂದ್ ತೇಳ್ತುಂಬೆ ಅವರ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪತ್ರಕರ್ತರ ಬಂಧನ ಮತ್ತು ಇರ್ಬೋದು. ಅವು ಇನ್ನೂ ಟ್ರಯಲ್ಲೇ ಶುರುವಾಗಿಲ್ಲ. ಟ್ರಯಲ್ ಶುರುವಾಗದೆ ಅವರಿಗೆ ಇನ್ನೂ ಜಾಮೀನಿನ ಭಾಗ್ಯನೇ ದೊರೆತಿಲ್ಲ. ಆದರೆ ಜೀವಾವಧಿ ಶಿಕ್ಷೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡ್ತಕ್ಕಂಥದ್ದು ಯಾವ ರೀತಿ ಸರಿ? ಇದು ನ್ಯಾಯಾಧೀಶರಿಗಾಗಲಿ ನ್ಯಾಯಾಲಯಕ್ಕಾಗಲಿ ಶೋಭೆನ ಇದು ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಆತಂಕ ಆಗ್ತಾಯಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಇಂಥ ಪ್ರಕರಣಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ದೂರುದಾರರಿಗೆ ನ್ಯಾಯ ಒದಗಿಸ್ಬೇಕು. ಯಾಕಂತಂದರೆ ಈಗ ಷರತ್ತುಬದ್ಧ ಜಾಮೀನು ಮೇಲೆ ಬಂದ ಮೇಲೆ ಈ ಮಾಜಿ ಶಾಸಕ ಆ ದೂರುದಾರರನ್ನು ಬೆದರಿಸ್ತಾ ಇರಲ್ಲ. ಅವನು ಬೆದರಿಸ್ತಾ ಇದ್ದರೂ ಕೂಡ ಅವನ ಸಹಚರರು, ಅವನು ಗೊತ್ತಿರ್ತಕ್ಕಂಥವ್ರು ದೂರುದಾರರನ್ನ ಬೆದರಿಸಿ ಪ್ರಕರಣವನ್ನು ಬೇರೆ ದಿಕ್ಕಿಗೆ ತಗೊಂಡೋಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಇದನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಮ್ಮ ಮನವಿ. ಹೆಸರು C. ಹರಕುಮಾರ್, ಲೇಖಕರು, ಮೈಸೂರು.